ಡಿಕೆ ಬ್ರದರ್ಸ್ ಕೋಟೆಗೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಬೃಹತ್ ರೋಡ್ ಶೋ ಮೂಲಕ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತ ಸಂಚಾರವನ್ನ ಪ್ರಾರಂಭ ಮಾಡಿದ್ದಾರೆ ಅಮಿತ್ ಶಾ. ಬೊಂಬೆ ನಗರಿ ಚನ್ನಪಟ್ಟಣಕ್ಕೆ ಆಗಮಿಸಿದ್ದಾರೆ ಅಮಿತ್ ಶಾ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಪ್ರಾರಂಭ ಆಗಲಿದೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಭರ್ಜರಿ ರೋಡ್ ಶೋ ಮೂಲಕ ಅಮಿತ್ ಶಾ ಮತ ಶಿಕಾರಿಯನ್ನ ಮಾಡ್ತಿದ್ದಾರೆ. ಚನ್ನಪಟ್ಟಣ ವಿಶೇಷವಾಗಿ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಪ್ರತಿನಿಧಿಸ್ತಾ ಇರತಕ್ಕಂತ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆಯಲ್ಲಿ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್. ಆ ಮೂಲಕ ಮೈತ್ರಿ ಪಾಳಯದ ನಾಯಕ ಕುಮಾರಸ್ವಾಮಿ ಅವರ ಕಾರ್ಯಭೂಮಿಯಿಂದಲೇ ನಮ್ಮ ರೋಡ್ ಶೋ. ಒಂದು ಸಂದೇಶ. ಮತ್ತೊಂದು ಕಡೆಯಲ್ಲಿ ಡಿಕೆ ಬ್ರದರ್ಸ್ ಭದ್ರಕೋಟೆ ಅಂತ ಕರೆಸಿಕೊಂಡಿರುವ ಬೆಂಗಳೂರು ಗ್ರಾಮಾಂತರದಿಂದ ನಮ್ಮ ಈ ಮತಬೇಟೆ ಪ್ರಾರಂಭ ಅನ್ನೋ ಎರಡನೇ ಖಡಕ್ ಸಂದೇಶ. ಚನ್ನಪಟ್ಟಣದಲ್ಲಿ ಚಾಣಕ್ಯ ರೋಡ್ ಶೋ. ಅಮಿತ್ ಶಾ ಮೆಗಾ ರ್ಯಾಲಿಗೆ ಕ್ಷಣಗಳನ್ನೇ ಡಿಕೆಶಿ ಭದ್ರಕೋಟೆಯಲ್ಲಿ ದೋಸ್ತಿ ರಣಕಹಳೆ. ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಅವರ ಸಹೋದರ ನೋಡಿ ಹೆಲಿಕಾಪ್ಟರ್ ಮುಖಾಂತರ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸಬಹುದು. ಆಮೇಲೆ ಅದ್ಧೂರಿ ಸ್ವಾಗತಕ್ಕೆ ಬೆಂಗಳೂರು ಗ್ರಾಮಾಂತರ ಸಜ್ಜುಗೊಂಡಿದೆ. ಎರಡು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಒಂದ್ ಕಡೆಯಲ್ಲಿ ಅಮಿತ್ ಶಾ ಚನ್ನಪಟ್ಟಣಕ್ಕೆ ಚಾಪರ್ ಮೂಲಕ ಬಂದಿಳಿದಿರ್ತಕ್ಕಂಥ ದೃಶ್ಯ, ಮತ್ತೊಂದು ಕಡೆಯಲ್ಲಿ ಅಮಿತ್ ಶಾ ಅವರ ಮೆಗಾ ರ್ಯಾಲಿಗೆ ಕ್ಷಣಗಣನೆ. ಕಲಾ ತಂಡಗಳ ಮೂಲಕ ಅಮಿತ್ ಶಾ ಅವರ ರ್ಯಾಲಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ರೋಡ್ ಶೋಗೆ ಭಾಗಿಯಾಗುವ ಸಲುವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಸೇರಿರೋದನ್ನ ಕೂಡ ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ದೃಶ್ಯ ಮತ್ತೊಂದು ಬದಿಯಲ್ಲಿ ಅಮಿತ್ ಶಾ ಇದೀಗಷ್ಟೇ ಹೆಲಿಕಾಪ್ಟರ್ನಿಂದ ಕೆಳಗಿಳಿದು ಈ ರ್ಯಾಲಿ ಪ್ರಾರಂಭವಾಗುವ ಸ್ಥಳ ಆ ಭಾಗಕ್ಕೆ ಹೋಗ್ತಾ ಇರೋದು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ, ನಮ್ಮ 4 ಪ್ರತಿನಿಧಿಗಳು ಈ ರೋಡ್ ಶೋನ ಮೆಗಾ ಕವರೇಜ್ ಅನ್ನ ಮಾಡಲಿದ್ದಾರೆ. ಮತ್ತಿಕೆರೆ ಹೆಲಿಪ್ಯಾಡ್ ಅಲ್ಲಿಂದ ಸುರೇಶ್, ಮಂಗಳವಾರಪೇಟೆಯಿಂದ ಮಹದೇವ ಸ್ವಾಮಿ, ಹಾಗೆ ಮಂಗಳವಾರಪೇಟೆ ಸರ್ಕಲ್ ಬಳಿಯಿಂದ ರಂಜಿತ್, ಗಾಂಧಿ ವೃತ್ತದಿಂದ ಶ್ರೀಪಾದ್ ಪಾಟೀಲ್. ಅಮಿತ್ ಶಾ ಅವರ ರ್ಯಾಲಿ ಸಾಗುವ ಎಲ್ಲಿಂದ ಪ್ರಾರಂಭವಾಗಿ ಹೆಲಿಪ್ಯಾಡ್ ಏನಿಲ್ಲಿ ಬಂದು ಇಳಿದಿದ್ದಾರೆ ಅಮಿತ್ ಶಾ, ಅಲ್ಲಿಂದ ಪ್ರಾರಂಭವಾಗಿ ಇದು ಕೊನೆಯಾಗುವ ಜಾಗ ಗಾಂಧಿ ವೃತ್ತ, ಅಲ್ಲಿವರೆಗೂ ಕೂಡ ನಮ್ಮ ಪ್ರತಿನಿಧಿಗಳು ಆಯಕಟ್ಟಿನ ಜಾಗದಲ್ಲಿ ನಿಂತು ಅಲ್ಲಾಗ್ತಾ ಇರುವ ಚಟುವಟಿಕೆಗಳನ್ನ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತಾರೆ.